ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾಳ ವಿದ್ಯಾರ್ಥಿಗಳು ಏನು ಪ್ರಶ್ನೆ ಮಾಡತ್ತೀರಿ ಅಂತಂದರೆ, ಸರ್ ನಾನು CTET ಪರೀಕ್ಷೆಗೆ ರೆಡಿ ಆಗ್ತಾ ಇದ್ದೀನಿ, ನನಗೆ ಪ್ರಶ್ನೆ ಪತ್ರಿಕೆ ಬೇಕಾಗಿದ್ದಾವ, ಮತ್ತು ಅದ್ರ ಜೊತೆಗೆ ಗೌರ್ನಮೆಂಟದು ಅಫಿಷಿಯಲ್ ಕೀ ಆನ್ಸರ್ಸ್ಗಳು ಬೇಕಾಗಿದ್ದಾವೆ, ಮತ್ತು ಅದ್ರ ಜೊತೆಗೆ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿರುವಂತಹದ್ದು ಕೂಡ ಬೇಕಾಗಿದೆ ಅಂತ ಕೇಳ್ತಾ ಇದ್ರಿ. ನನಗೆಲ್ಲ ಇದು ಅರ್ಥ ಆಯಿತು. ಯಾಕಂದರೆ ನೀವು CTET ಪರೀಕ್ಷೆನ ಒಂದು ಸಲ ಪಾಸ್ ಮಾಡಿದರೆ ನೀವು ನವೋದಯ ಶಾಲೆ ಒಳಗಡೆ ಮತ್ತು KVS ವಿದ್ಯಾಲಯ ಶಾಲೆ ಒಳಗಡೆ ಆಗಿರ್ಬೋದು, ಮತ್ತು ಆರ್ಮಿ ಪಬ್ಲಿಕ್ ಸ್ಕೂಲ್ ಒಳಗಾಗಿರ್ಬೋದು, ಎಲ್ಲ ಕಡೆ ಕೆಲಸ ಮಾಡ್ಬೋದು. ಪ್ರಶ್ನೆ ಪತ್ರಿಕೆ ಎಲ್ಲಿ ಸಿಗ್ತಾವ? ಅದು ಒರಿಜಿನಲ್ ಆಗಿರಬಹುದು ಮತ್ತು ಸಾಲ್ವ್ ಮಾಡಿರುವಂತಹ ಕ್ವಶನ್ ಪೇಪರ್ಸ್ ಆಗಿರಬಹುದು. ನೋಡಿ, ಪ್ರಶ್ನೆ ಪತ್ರಿಕೆ ಅಂತ ಬಂದಾಗ ನಿಮಗೆ ಕನಿಷ್ಠ ಹಿಂದಿನ ವರ್ಷದೊಳಗಡೆ, ಅಂದರೆ ಕೊನೆಯ ಏನು CTET ಪರೀಕ್ಷೆ ನಡೆದಿರೋದು 14/12/2024, ಸುಮಾರು 1.5 ವರ್ಷ ಆಯಿತು ಪರೀಕ್ಷೆ ನಡೆದೇ ಹೋಗಿತು. ನಿಮಗೆ ಪ್ರಶ್ನೆ ಪತ್ರಿಕೆ ಅಂತ ಬಂದಾಗ ಒಂದು 3 ಒರಿಜಿನಲ್ ಕ್ವಶನ್ ಪೇಪರ್ಸ್ಗಳು ಸಿಗ್ತಾವೆ, ಮತ್ತು ಅದ್ರ ಜೊತೆಗೆ ಒಂದು 10 ರಿಂದ 12 ಸಾಲ್ವ್ ಮಾಡಿರುವಂತಹ ಕ್ವಶನ್ ಪೇಪರ್ಸ್ಗಳು ಕೂಡ ಸಿಗ್ತಾವೆ. ಯಾರ ಕಡೆ ಸಿಗ್ತಾವೆ ಅಂತಂದರೆ, ಈ ಒಂದು ಸ್ಕ್ರೀನ್ ಮೇಲೆ ಕಾಣುವಂತಹ ಸಂಖ್ಯೆಗೆ ನೀವೇನು ಮಾಡ್ಬೋದು, ವಾಟ್ಸಪ್ ಮುಖಾಂತರ ನೀವು ಸಂಪರ್ಕಿಸ್ಬೋದು. ನಾನೇ ನಿಮಗೆ ಅತಿ ಕಡಿಮೆ ಬೆಲೆಯೊಳಗೆ, ಅಂದರೆ ಕೇವಲ ಸಾಲ್ವ್ ಮಾಡಿರೋದು ಮತ್ತು ಈ ರೀತಿಯಾಗಿರುವಂತಹ ಏನು ನಿಮಗೆ ಸಾಲ್ವ್ ಮಾಡಿರುವಂತಹ ಕೆಲವೊಂದಿಷ್ಟು ಕ್ವಶನ್ ಪೇಪರ್ಸ್ಗಳು ಮತ್ತು ಒಂದು 3 ರಿಂದ 4 ಒರಿಜಿನಲ್ ಕ್ವಶನ್ ಪೇಪರ್ಸ್ಗಳು, ಅಂದರೆ ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಮತ್ತು ಯಾವ ರೀತಿ ಬರ್ತದೆ ಅಂತ ನಿಮಗೆ ನಾನು ಇವತ್ತಿನ ದಿನ ಒಂದಿಷ್ಟು ಮಾಹಿತಿಯನ್ನು ಕೂಡ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆ ಅಷ್ಟು ಈಸಿ ಇರೋಂಗಿಲ್ಲ, ಭಾಳ ಓದಿ ನೀವು ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ನಾನು ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಹೆಂಗೆ ಮಾಡೀನಿ ಅಂತಂದರೆ, ಎಲ್ಲವನ್ನು ಕೂಡ ನಾನು ಡೀಟೇಲ್ ಆಗಿ ಓದಿ ನಾನು ಎಲಿಮಿನೇಟ್ ಮಾಡ್ತಾ ಹೋಗಿದ್ದೇನೆ, ಹೌದು ತಾನೆ? ಆಮೇಲೆ ನಾನು ಸರಿಯಾದ ಉತ್ತರಗಳನ್ನು ಹಾಕ್ತಾ ಹೋಗಿದ್ದೇನೆ. ಹೀಗೆ ನೀವು ಎಕ್ಸಾಮ್ ಹಾಲ್ ಒಳಗೆ ಮಾಡಬೇಕು. ನೋಡಿ, ಈಗ ಬಹಳಷ್ಟು ನಾನು ಒಬ್ಬನೇ ಅಲ್ಲ, ಎಲ್ಲ ವಿದ್ಯಾರ್ಥಿ ಕೂಡ ಅನುಭವಿಸುವಂಥ ಕಷ್ಟನೇ ಇದೆ. ಯಾಕೆಂದರೆ ಒಂದು ನೀವು ಹಿಂದಿ ಒಳಗೆ ಓದಬೇಕು, ಒಂದು ಇಂಗ್ಲೀಷ್ ಒಳಗೆ ಓದಬೇಕು. ನೀವು ಏನು ಮಾಡಬೇಕು ಅಂತಂದರೆ, ಇಂಗ್ಲೀಷ್ನಲ್ಲಿ ಕಂಫರ್ಟೇಬಲ್ ಇರುವಂಥ ವಿದ್ಯಾರ್ಥಿಗಳು ಇಂಗ್ಲೀಷನ್ನು ನೀವು ಆಯ್ಕೆ ಮಾಡಿಕೊಂಡು ಅದರೊಳಗೆ ಪ್ರಾಕ್ಟೀಸ್ ಮಾಡಿ. ಯಾರು ಹಿಂದಿ ಒಳಗಡೆ ಅದಿರೋ ನೀವು ಹಿಂದಿ ಒಳಗೆ ಮಾಡಿ. ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಓದಿ ಅವುಗಳನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತೀನಿ. ನೋಡಿ, ಈಗ ಕ್ರಿಯೇಟಿಂಗ್ ಆ್ಯನ್ ಎನ್ವಿರಾನ್ಮೆಂಟ್ ಆಫ್ ಫಿಯರ್, ಸ್ಟ್ರೆಸ್ ಕೀಪ್ಸ್ ಅ ಸ್ಟೂಡೆಂಟ್ ಆನ್ ದೇರ್ ಟೋಸ್ ಆ್ಯಂಡ್ ಫೆಸಿಲಿಟೇಟ್ಸ್. ನೋಡಿರಿ, ಫೆಸಿಲಿಟೇಟ್ಸ್ ಅ ಮೀನಿಂಗ್ಫುಲ್ ಲರ್ನಿಂಗ್. ಇದು ಮೀನಿಂಗ್ಫುಲ್ ಲರ್ನಿಂಗ್ ಆಗುತ್ತಾ? ಆಗಲ್ಲ. ಹೀಗಾಗಿ ಇದು ಕೂಡ ತಪ್ಪಿದೆ. ಇನ್ನು ಎರಡನೇ ರೀಸನ್ ಅನ್ನು ಓದಿ, ಲರ್ನಿಂಗ್ ಈಸ್ ಗವರ್ನ್ಡ್ ಓನ್ಲಿ ದ ಎಕ್ಸ್ಟ್ರಿನ್ಸಿಕ್ ಫ್ಯಾಕ್ಟರ್ಸ್. ಎಕ್ಸ್ಟ್ರಿನ್ಸಿಕ್ ಫ್ಯಾಕ್ಟರಾ? ಅಲ್ಲ. ಬೋತ್ ದ A and R ಫಾಲ್ಸ್, 100% ಫಾಲ್ಸ್ ಇದೆ. ಎರಡನ್ನು ಓದಬೇಕು, ಎಲಿಮಿನೇಟ್ ಮಾಡಬೇಕು. ಎಲಿಮಿನೇಟ್ ಮಾಡೋದ್ರ ಮುಖಾಂತರ ನೀವು ಉತ್ತರಗಳನ್ನು ಹಾಕಬೇಕು. ನಿಮಗೆ ನಾನು ಇನ್ನೊಂದು ಪ್ರಶ್ನೆಯನ್ನು ನಾನು ಓದಿ ಅದರ ಮುಖಾಂತರ ಅರ್ಥ ಮಾಡಿಸಿ ನಿಮ್ಗೆ ಹೇಳ್ತೀನಿ. ನೋಡಿ, ಈಗ ಪ್ರಶ್ನೆ ಅಷ್ಟು ಈಸಿ ಇರೋಂಗಿಲ್ಲ. ಯಾಕಂದರೆ ಒಂದು 3 ರಿಂದ 4 ಲೈನ್ ಪ್ರಶ್ನೆ ಇರ್ತದೆ, ಅದಕ್ಕೆ ಮತ್ತೆ ಒಂದೊಂದು ಲೈನದ್ದು ಆಪ್ಷನ್ಸ್ ಇರ್ತಾವೆ. A teacher wants to enable the meaningful analytical learning in her class by providing the opportunities. ಅವಕಾಶಗಳನ್ನು ಕೊಡ್ತಾ ಕ್ಲಾಸ್ನಲ್ಲಿ ಮೀನಿಂಗ್ಫುಲ್ ಮತ್ತು ಅನಾಲಿಟಿಕಲ್ ಕಲಿಕೆಯನ್ನು ಮಾಡಬೇಕಂತ ಟೀಚರ್ ಇದೆ. ಫಾರ್ ಸ್ಟೂಡೆಂಟ್ಸ್ ಟು ಕನೆಕ್ಟ್ ದೇರ್ ಪ್ರಿಯರ್ ನಾಲೆಜ್, ಪೂರ್ವ ಜ್ಞಾನದ ಮುಖಾಂತರ ಹೊಸ ಕಾನ್ಸೆಪ್ಟನ್ನು ಅವ್ರಿಗೆ ತಿಳಿಸ್ತಾ ದ ವಿಚ್ ಆಫ್ ದ ಫಾಲೋವಿಂಗ್ ಟೀಚಿಂಗ್ ಸ್ಟ್ರಾಟಜೀಸ್ ವುಡ್ ಬಿ ದ ಮೋಸ್ಟ್ ಎಫೆಕ್ಟಿವ್. ಈ ಯಾವುದು ಕೆಳಗಿನ ಯಾವುದು ಟೀಚಿಂಗ್ ಸ್ಟ್ರಾಟಜಿ ಬಹಳ ಎಫೆಕ್ಟಿವ್ ಆಗಿ ಇರ್ತದೆ ಅಂತ ಕೇಳಿದ್ದಾರೆ. ಆ ಸ್ಟೂಡೆಂಟ್ಸ್ ಶೇರ್ ದೇರ್ ಓನ್ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಟು ದ ನ್ಯೂ ಮೆಟೀರಿಯಲ್, ದೆನ್ ಕನೆಕ್ಟ್ ದೆಮ್ ಟು ಟಾಪಿಕ್. ನೋಡಿ, ಈಗ ಒಂದು ಆಪ್ಷನ್ಸನ್ನು ಓದಿದ ಮೇಲೆ ಇದೇ ಪ್ರಶ್ನೆಗೆ ಇದೇ ಉತ್ತರ ಅಂತ ನಾವು ಹೋಗಬಾರ್ದು, ಮತ್ತೆ 4 ಓದಬೇಕಾಗುತ್ತೆ. ತಡೀರಿ ಸ್ವಲ್ಪ. ಪ್ರೊವೈಡಿಂಗ್ ದ ಸ್ಟೂಡೆಂಟ್ಸ್ ವಿತ್ ಅ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಹೌ ಟು ಕಂಪ್ಲೀಟ್ ದೇರ್ ಟಾಸ್ಕ್ ರಿಲೇಟೆಡ್ ಟು ದ ನ್ಯೂ ಮಟೀರಿಯಲ್. ನೋಡಿ, ಈಗ ಟೀಚರ್ ಏನು ಪ್ರೊವೈಡ್ ಮಾಡೋ ಹಾಗಿಲ್ಲ, ಯಾಕಂದರೆ ಅವು ಸ್ಟೂಡೆಂಟ್ಸ್ಗಳಿಂದ ಯೂಸ್ ಮಾಡಿಕೊಂಡು ಅವ್ರು ಏನು ಮಾಡಬೇಕಾಗಿದೆ, ಕ್ಲಾಸ್ ಮಾಡಬೇಕಾಗಿದೆ. ಹೀಗಾಗಿ ಆಪ್ಷನ್ 2 ರಾಂಗ್ ಆಗುತ್ತೆ. ನೋಡಿರಿ, ಇನ್ನು 3ನೇ ಆಪ್ಷನ್ಸ್ ನೋಡಿರಿ, ದ ಲೆಕ್ಚರಿಂಗ್ ಆನ್ ದ ನ್ಯೂ ಮಟೀರಿಯಲ್ ಆ್ಯಂಡ್ ಪ್ರೊವೈಡಿಂಗ್ ದ ಸ್ಟೂಡೆಂಟ್ಸ್ ವಿತ್ ದ ಲೀಸ್ಟ್ ಕೀ ಆಫ್ ಟರ್ಮ್ಸ್ ಆಫ್ ಮೆಮೊರೈಸ್. ಮೆಮೊರೈಸ್ ಮಾಡೋದ್ರ ಮುಖಾಂತರ ಹೇಗೆ ನಾವು ಪೂರ್ವ ಜ್ಞಾನವನ್ನು ನಾವು ಮಕ್ಕಳಿಗೆ ಹೊಸ ಕಾನ್ಸೆಪ್ಟನ್ನು ತಿಳಿಸ್ಲಿಕ್ಕೆ ಆಗುತ್ತೆ? ದಿಸ್ ಈಸ್ ನಾಟ್ ಪಾಸಿಬಲ್. ಹೀಗಾಗಿ ಆಪ್ಷನ್ 3 is also wrong. Assign the students to read the textbook chapter and answer the questions at the end. ನೋಡಿ, ನಾವು ಸ್ಟೂಡೆಂಟ್ಸಿಗೆ ಟೆಕ್ಸ್ಟ್ ಬುಕ್ಸನ್ನು ರೀಡ್ ಮಾಡಲಿಕ್ಕೆ ಹೇಳಿ ಆಮೇಲೆ ಕೊನೆಗೆ ಪ್ರಶ್ನೆಗೆ ಉತ್ತರ ಕೊಡೋದು ಅಥವಾ ಉತ್ತರಿಸೋದು, ಇದು ಹೇಗಾಗುತ್ತೆ? ದಿಸ್ ಈಸ್ ನಾಟ್ ಪಾಸಿಬಲ್. ದ ಆಪ್ಷನ್ A ಏನು ಹೇಳಿದ, ಆಸ್ಕ್ ಅ ಸ್ಟೂಡೆಂಟ್ ಟು ಶೇರ್ ದೇರ್ ಎಕ್ಸ್ಪೀರಿಯನ್ಸ್. ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಕ್ಕೆ ಹೇಳಬೇಕು.
ಆ್ಯಂಡ್ ಅದೇ ರೀತಿಯಾಗಿ ಶೇರ್ ಮಾಡಿರುವಂಥ ಎಕ್ಸ್ಪೀರಿಯೆನ್ಸನ್ನು ರೇಟ್ ದ ನ್ಯೂ ಮೆಟೀರಿಯಲ್, ಹೊಸ ಒಂದು ಕಾನ್ಸೆಪ್ಟಿಗೆ ಕನೆಕ್ಟ್ ಮಾಡಿ ಅದನ್ನು ಏನು ಮಾಡಬೇಕು, ಟಾಪಿಕ್ಕಿಗೆ ಸಂಬಂಧಿಸಿಬಿಡಬೇಕು. ಸೊ ಹೀಗಾಗಿ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ನೋಡಿದ್ರೆಲ್ಲ ನೀವು ಪ್ರಶ್ನೆಯನ್ನು ಓದಿ ಕೇವಲ ನಾವು ಮೊದಲನೇ ಆಪ್ಷನ್ಸನ್ನು ಓದಿದಾಗ ಉತ್ತರ ಬಂದುಬಿಟ್ರೆ ಅದೇ ಆಪ್ಷನ್ಸನ್ನು ನೀವು ಟಿಕ್ ಮಾಡುವ ಹಾಗಿಲ್ಲ. ಎಲ್ಲವನ್ನು ಓದಿ ಎಲಿಮಿನೇಟ್ ಮಾಡಿ ಕೊನೆಗೆ ಅತಿ ಉತ್ತಮವಾದ ಅತಿ ಧನಾತ್ಮಕವನ್ನು ಹೊಂದಿರುವಂತಹ ಉತ್ತರಕ್ಕೆ ನೀವು ಆಯ್ಕೆಯನ್ನು ಮಾಡಬೇಕಾಗತ್ತೆ. ಸೊ ಹೀಗಾಗಿ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ನೋಡಿದಲ್ಲ ಸ್ನೇಹಿತರೆ, ಇದೇ ರೀತಿಯ ನೀವು ಏನು ಮಾಡಬೇಕು, ಎಲ್ಲವನ್ನ ಎಲಿಮಿನೇಟ್ ಮಾಡಬೇಕು, ಎಲ್ಲ ಪ್ರಶ್ನೆಗಳನ್ನು ಎಲಿಮಿನೇಟ್ ಮಾಡ್ತಾ ಉತ್ತರಿಸಬೇಕು. ಐ ಹೋಪ್ ನಿಮಗೆ ನಾನು ಕ್ಲಿಯರಾಗಿ ಹೇಳಿಬಿಟ್ಟಿದ್ದೇನೆ. ನಿಮಗೇನಾದರೂ ಪ್ರಶ್ನೆ ಪತ್ರಿಕೆ ಬೇಕಾದರೆ ಈ ಒಂದು ಸ್ಕ್ರೀನ್ ಮೇಲೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸಪ್ ಸಂಖ್ಯೆಗೆ ಸಂಪರ್ಕಿಸೋದ್ರ ಮುಖಾಂತರ ಅತಿ ಕಡಿಮೆ ಬೆಲೆಯೊಳಗಡೆ ನೀವೇನು ಮಾಡ್ಬೋದು, ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಹಿಂದಿನ ವರ್ಷದ್ದು ಮತ್ತು ಅಫಿಷಿಯಲ್ ಕೀ ಆನ್ಸರ್ಸ್ಗಳನ್ನು ಪಡಿಬೋದು. ಐ ಹೋಪ್ ಇವತ್ತಿನ ನನ್ನ ವಿಡಿಯೋ ನಿಮಗೆ ಬಹಳ ಉಪಯೋಗಕಾರಿ ಮತ್ತು ಪರಿಣಾಮಕಾರಿ ಆಗಿದ್ದರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದೊಳಗಡೆ ಭೇಟಿ ಆಗ್ತೀನಿ. ಮತ್ತು ನೀವು ನೆನಪಿಟ್ಕೋರಿ, ಕೇವಲ ಪೇಪರ್ 2 ಮಾತ್ರ ನಿಮಗೆ ಸಿಗ್ತದೆ, ಪೇಪರ್ 1 ಸಿಗೋದಿಲ್ಲ. ಸೊ ಇದನ್ನು ನೆನಪಿಟ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋಗಳು ಭೇಟಿ ಆಗ್ತೀನಿ.